ದೇವಿ ಪುರಾಣದಲ್ಲಿ ಮಹಿಷಾಸುರನು ಹಂಗ ಹುಟ್ಟ್ಯಾನ. ಮಹಿಷ ಅಂದ್ರೆ ಎಮ್ಮಿ, ಸುರ ಅಂದ್ರೆ ಆಕಿನ ಮಗ. ಹ್ಯಾಂಗ ಹುಟ್ಟದ್ರಿ ಅಂತ ಕೇಳ್ಬೋದು ನೀವು. ಸ್ವಲ್ಪ ಕೇಳಿ ನಾ ಹೇಳ್ತೀನಿ. ಮಕ್ಕಳು ಚಲೋ ಕೆಟ್ಟದ್ದು ಹುಟ್ಟಬೇಕಾದ್ರೆ ನಾ ಹಡೆಯವರಲ್ಲೇ ಅದು ಮಹತ್ವ. ನೀವು ಯಾವ ಡಾಕ್ಟ್ರಿಗೆ ಕೇಳಬೇಡ್ರಿ, ದೇವ್ರಿಗೆ ಕೇಳಬೇಡ್ರಿ, ದಿನರಿಗೆ ಕೇಳಬೇಡ್ರಿ. ಮೊದಲು ಕಲೀರಿ ಸಂಸಾರ ಹ್ಯಾಂಗೆ ಮಾಡಬೇಕು ಅನ್ನೋದು. ಕೈವಲ್ಯ ನವನಿತ ಅಂತ ಗ್ರಂಥದ ಓದ್ರಿ, ಹೇಳ್ತಾನೆ ಗುರು. ಅದ್ರಾಗ ಚೆನ್ನಾಗಿ ಮಕ್ಕಳು ಸತ್ಸಂತತಿ ಅಂತ ಕರೀತಾರ. ಒಳ್ಳೆ ಸಂತತಿ. ಏನ್ ಮಾಡ್ತೀರಿ? ಒಬ್ಬ ಪೂರ್ವದಲ್ಲಿ ಧನುವಂತ ಬ್ರಾಹ್ಮಣ ಇದ್ದಂತ. ಧನುವಿನ ಮಗ ರಂಭ ಅಂತೇಳಿದ್ದಂತ. ಸಕಲ ಜೀವಿಗಳಲ್ಲಿ ಪರಮಾತ್ಮ ಕಾಮ ತುಂಬಿದಾನೆ. ಎಲ್ಲಾ ಜೀವಿಗಳು ನಿದ್ರಾ ಮೈಥುನದೊಳಗೆ ಇರ್ತಿರ್ತಾವೆ. ಆ ರಂಭ ಏನ್ ಮಾಡಿದ್ರಿ, ಒಂದು ಸಲ ನೀರಿನೊಳಗ ಕುತ್ತುಕೊಂಡ ಎಮ್ಮಿ, ನೀರಾಗಿ ಬೀಳ್ತಾವಲ್ಲ ಎಮ್ಗಳು, ನೀರಾಗಿಂದ ಎದ್ದು ಹೊಂಟಿತ್ತಂತ್ರಿ. ಅದು ಎದ್ದು ಹೋಗಾಗಿ ರಂಭ ನಾವೇನಿದ್ದಲ್ಲ ಎಮ್ಮಿಗೆ ನೋಡ್ದ. ಎಮ್ಮಿ ಕೆಚ್ಚಲು ನೋಡಿ ನೀವು ಹುಚ್ಚು ಹಿಡಿತಂತ. ತಲೆಯಾಗಿಟ್ಟುಗೋರಿ, ಬಹಳ ಚಲೋ ಮಾತು. ಎಮ್ಮಿನ ಕೂಡಿಬಿಟ್ಟ, ಎಮ್ಮಿ ಜೊತೆ ಭೂ ಕೊಟ್ಟ. ಎಮ್ಮಿ ಈ ರಾಕ್ಷಸನ ತಾಪ ತಾಳರ್ದಕ್ಕಾಗಿ ಬೆಂಕಿಯಾಗ ಹಾರಿತು. ಆ ಬೆಂಕಿಯಾಗಿಂದ ಇವ ಮಹಿಷಾಸುರ ಹೊರಗೆ ಬಂದ ಹುಟ್ಟಿ. ರಾವಣ, ಕುಂಭಕರ್ಣ, ಶೂರ್ಪನಖಿ ಹುಟ್ಟಲಕ್ಕೂ ಇದೇ ಕಾರಣದರಿ. ಅವರ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ವಿಭೀಷಣ ಮಾತ್ರ ಹಂಗಾಗಲಿಲ್ಲ. ಇವರು 3 ಜನ ಯಾಕೆ ಹಿಂಗಾದರು ಅಂದ್ರೆ, ಲಂಕಾಧಿಪತಿ ರಾವಣನ ತಂದೆಯಾಗಿರ್ತಕ್ಕಂಥ ವಿಶ್ರವಸ್ಸು ಬ್ರಾಹ್ಮಣ, ಅವನ ಹೆಂಡತಿ ಗವೈಗಳ. ರಾವಣ ತಾಯಿ ಹೆಸರೇನು ಗೊತ್ತದೇನ್ರಿ? ಮುತ್ತೆ ಸ್ವಲ್ಪ ಅಂಜಂಜಿ ಹೇಳಕತ್ತಾರ. ಕೈಕಶಿ. ಕೈಕೆ ದಶರಥನ ಹೆಂಡತಿ ಕೈಕಶಿ, ವಿಶ್ರವಸುನ ಹೆಂಡತಿ. ಅವ ತ್ರಿಕಾಲ ಪೂಜಾನಿಷ್ಠ. ಯಾರ್ರೀ? ರಾವಣನಪ್ಪ. 3 ಸಲ ಸ್ನಾನ, 3 ಸಲ ಪೂಜೆ ಮಾಡ್ಕೋತಿದ್ದಂತ. ಮೊನ್ನೆ 12 ಗಂಟೆಗೆ ಸ್ನಾನ ಮಾಡಿ ಧ್ಯಾನಾಸಕ್ತನಾಗಿ ಕೂತ್ಕೊಂಡಿದ್ದ, ಪದ್ಮಾಸನ ಹಾಕ್ಕೊಂಡು. ಆಕೆ ಅವನ ಹೆಂಡತಿ ಇದ್ದಳಲ್ಲ ಕೈಕಶಿ, ಬಂದವನಿಗೆ ನೋಡಿದ್ಲು. ಪೂಜಾ ಕೂತಾಗ ಗಂಡನ ಮೇಲೆ ವಿರಹ ಆತಂತ. ಹಗಲ್ರಿ ಇದು, 12 ಗಂಟೆ. ಹಾಗೆಯೇ ಹಂಗ ಹೋಗಿ ಗಂಡನ ಮುಟ್ಟಿದ್ಲಂತ. ಸಮಾಧಿ ಒಳಗಿದ್ದ ಹೆಣ್ಮಕ್ಕಳ ಕೈ ಎತ್ತದ ಕೂಡಲೇ ಸಮಾಧಿ ಭಂಗ ಆತು. ಕಣ್ಬಿಟ್ಟು ನೋಡ್ತಾನೆ. ಕೈಕಶಿ? ಹೌದು ಸ್ವಾಮಿ. ಅಲ್ಲೇ ನಾ ದೇವ್ರ ಧ್ಯಾನ ಮಾಡಕತ್ತಿದ್ನೆಲ್ಲ, ಯಾಕೆ ಮುಟ್ಟಿದಿ? ಇಲ್ಲ ಸ್ವಾಮಿ, ನನ್ನಲ್ಲಿ ಕಾಮಾಂಕುರಾಗಿದೆ, ನೀನು ನನ್ನ ಒರೆಸ್ಬೇಕು, ಪ್ರೀತಿಸ್ಬೇಕು ನನಗೆ. ಬುದ್ಧಿಗೇಡಿ, ಹಗಲು ಟೈಮ ಇದು ಮನುಷ್ಯರ ಕೂಡು ಧರ್ಮ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳ ವ್ಯವಹಾರ. ನಮಗೆ ವೇದ, ಉಪನಿಷತ್ತ, ಶಾಸ್ತ್ರ, ಪುರಾಣ ಎಲ್ಲ ಭಗವಂತ ಮಾಡಿಕೊಟ್ಟಿದ್ದಾನೆ. ಇದೆಲ್ಲ ಮೀರಿದಂಗ ಆತಲ್ಲ. ಅದಕ್ಕೆ ದಯವಿಟ್ಟು ಸರಿ ದೂರಂದ. ಏನ್ ಮಾಡ್ಬೇಕು ಪಾಪ, ಬಹಳ ಬಿಸಿಯಾಗಿದ್ಲಕ್ಕಿ, ಕೇಳಿಲ್ಲ. ಬಲತ್ಕಾರವಾಗಿ ಗಂಡನ ಮೇಲೆ ತೆಕ್ಕಿ ಬಡ್ಕೊಂಡ್ಳು. ಇನ್ನೇನ್ ಮಾಡಬೇಕು? ಸಮಯದಿಂದ ಕಿತ್ತಿ ಎದ್ದ, ಭೋಗ ಕೊಟ್ಟ. ಕಾಮತೃಪ್ತಿಯಾದ ಬಳಿಕ ಈಕಿನ ತಲೆಯಾಗ ಹೊಳಿತ್ರಿ, ನಾ ಎಂಥ ತಪ್ಪು ಕೆಲಸ ಮಾಡಿದೆ ಅಂತ. ಕೆಲಸ ಮಾಡಾಗ ಯಾರಿಗ ಅರಿವು ಇರಂಗಿಲ್ರಿ, ಆದ ಬಳಿಕ ಅರಿವು ಆಗ್ತದ. ಏನ್ ಮಾಡೋದು? ಗಂಡಗಂದ್ಲಕ್ಕಿ, ಸ್ವಾಮಿ ನಾ ಮಹಾ ತಪ್ಪು ಮಾಡಿದೆ, ಮಹಾ ಮೂರ್ಖಳು. ನೀವು ಭಗವತ್ ಸೇವೆ ಪೂಜಾ ಇದ್ರೊಳಗ ನಾನು ಬಂದು ಮುಟ್ಟಿದ್ನಿಲ್ಲ. ಇದೇ ಏನಾದರೂ ಗರ್ಭ ನಿಂತು ಅಂದ್ರೆ ಇದು ಗರ್ಭಸ್ಥಿತಿ ಹೇಗೆ ಅಂದ್ಲು.
ವಿಶ್ರವಸು ಹೇಳ್ತಾನೆ, ಕೈಕಶಿ, ಈ ಗರ್ಭ ನಿನಗೆ ಖಾಯಂ ಆಯ್ತಂದ್ರೆ ಮಧ್ಯಾಹ್ನದಾಗ ದೀಪ ಆರ್ಸ ಮಗ ಹುಡುತನತೆ ತಿಳ್ಕೊ. ಧರ್ಮಕ್ಕೆ ವಿರೋಧ ಇದು. ಇಷ್ಟೇ ಮತ್ತೇನಿಲ್ಲ. ಅಂದ ಕೂಡಲೇ ಪಶ್ಚಾತ್ತಾಪ ಆಯ್ತಕ್ಕಿಗೆ. ಆತ ದಿಮಿತ್ಯವಾಗಿ ನೆನೆ ರಾವಣ ಹುಟ್ಟಬೇಕಾಯಿತು. ಮುಂದೆ ಗಂಡಗೂ ಪ್ರಾರ್ಥನಾ ಮಾಡಿದ್ಲಕ್ಕೆ, ಹೇ ಪತಿದೇವ, ಎನ್ನ ಪ್ರಾಣದಾತ ಮೋಕ್ಷದಾತ, ನೀನೇ ಒಳ್ಳೆ ಮಗ ಹಡಿಬೇಕಂದ್ರೆ ಏನ್ ಮಾಡಲಿ ಅಂತ ಕೇಳಿದ್ಲು. ತಪಸ್ಸು ಮಾಡಂತ. ಮಾಡ್ತೀನಿ ಸ್ವಾಮಿ ಅಂತಲು. ತಪಸ್ಸಂದ್ರೆ ಎಂಥ ದೇವ. ಈ ಅಪ್ಪಗಳು ಸಂಡಾಸ್ಗೆ ಹೋಗಿ ಮನೆಗೆ ಬಂದ್ರಂದ್ರೆ ನೀರು ಹಾಕಂತ ಹೆಂಡತಿ ಕರಿಬಾರದಂತ್ರಿ. ಅವ ಬಹಳ ಸೂಕ್ಷ್ಮದ್ರಿ ಗೃಹಸ್ಥ ಜೀವಂದು. ಅಷ್ಟು ನೀವು ಅಭ್ಯಾಸ ಮಾಡಿಲ್ಲ. ಗಂಡ ಬೈರ್ದಿಶಕ್ಕೆ ಹೋಗಿ ಮನೆಗೆ ಬಂದ ಅಂತಂದ್ರೆ ಅವನ ದಾರಿ ಕೈ ಕೂತು ಬಾಗಲಾಗ ನಿಂದಿರ್ಬೇಕಂತ. ಅವ ಕೈ ಚಾಚೋದ್ರೊಳಗೆ ನೀರು ಹಾಕಬೇಕಂತ. ಇದು ಸತಿ ಧರ್ಮ. ಹಂಗ ವಿಶ್ರವಸು ಒಂದ್ಸಲ ಸಂಡಾಸ್ಗೆ ಹೋದಂತ್ರಿ. ಬೆಳಗ್ಗೆ ಎದ್ದು ಬೈರ್ದಿಶಕ್ಕೆ ಹೋದ. ಸ್ವಲ್ಪ ಚಲೋರು ದೂರ ಹೋಗ್ತಿರ್ತಾರ, ತಡಿಲಾರ್ದವ್ರು ಅಲ್ಲೇ ಹೇಳ್ತಾರೆ ಮನೆ ಹಿಂದೆ, ಅವ್ರ ಹೆಣ ಎತ್ತಲಿ. ಎಲ್ಲ ತಡ್ಕೊಳ್ಳುವಂತ ಸಾಮರ್ಥ್ಯ ಇರ್ಬೇಕು ಮನುಷ್ಯ. ನಾ ಮ್ಯಾಲ್ ಕೂತೀನಿ, ಈಗ ನನಗೇನು ಇಲ್ಲ ಅಂತ್ರಿ. ಏನ ಎಲ್ಲದ ಹಸು ಅದ, ತ್ರಸೆ ಅದ, ಎಲ್ಲ ಅದ, ಮೂತ್ರದ ವಿಸರ್ಜನೆ ಎಲ್ಲ ಅದ. ಆದ್ರೆ ತಡ್ಕೊಳ್ಳುವಂತ ಶಕ್ತಿ ಅದ. ನಿಮ್ಗೆ ತಡ್ಕೊಳ್ಳಲ್ಲ, ಎದ್ದೆದ್ದು ಹೋಗ್ತೀರಿ. ಮತ್ತೇನ ಈ ಸಭಾಕ್ಕೆ ಎಷ್ಟು ಭಂಗ ಆದಿತ್ತು, ಅಪಮಾನ ಆದಿತ್ತು ನಾವು ಹಿಂಗೆ ಹೋದ್ರ ಅನ್ನೋದು ನಿಮಗೆ ಸಂಸ್ಕಾರ ಇಲ್ಲ. ನಾವು ಏನು ತಿಳ್ಕೊಂಡಿದ್ದು, ಮಕ್ಕಳು ಬೇಕಾದಾಗ ಹೋಗ್ಲಿ, ಬೇಕಾದಾಗ ಬರಲಿ ಅಂತ ಇವತ್ತೇ ನೋಡಬೇಕು. ವಿಷಯ ನಡೆದಿದೆ. ಬೈರ್ದೇಶಕ್ಕೆ ಹೋದ್ರಿ ಅವ. ಈಕೆ ಅಮ್ಮ ರಾವಣನ ತಾಯಿ ಕೈಕಶಿಯು ಗಂಡ ಹೊರಗಡೆ ಹೋಗಿದ್ದ ಕೂಡ್ಲನ ಅವನ ಕೈಗೆ ನೀರು ಹಾಕಬೇಕಂತ ತಂಬಿಗೆ ತಗೊಂಡು ಬಂದು ಬಗಲಾಗಿ ನಿಂತಳಂತ್ರಿ. ತಲಬಾಕಲ್ದೊಳಗೆ ದೊಡ್ಡ ಬಾಗಿಲಿರ್ತಾವಲ್ಲ ಮನೆ. ಅವ ಹೋದವ ಪುಣ್ಯಾತ್ಮ. ಅವನಿಗೆ ಏನಾಯ್ತ್ರಿ, ಸಂಡಸ್ಕ್ ಹೋಗ್ಲಿಲ್ರಿ. ಅವ ಚಲೋ ಆಲದ ಮರ ನೋಡ್ದ, ಒಯ್ದು ತೆಂಬಿಗೆ ಅಲ್ಲೇ ಇಟ್ಟ, ಪರಮಾತ್ಮನ ಧ್ಯಾನ ಮಾಡ್ಕೋತ ಕೂತ. ಸಂಡಸ್ ಕೂಡ್ಲಿಲ್ರಿ. ಅವ ಸಂಡಸ್ಕ್ ಹೋಗಿದ್ದ, ಆದ್ರೆ ಸಂಡಸ್ ಕೂಡ್ಲಿಲ್ಲ. ಅಲ್ಲೇ ಕಣ್ಣು ಮುಚ್ಚಿ ಕೂತ್ರಿ. ಎಷ್ಟು ವರ್ಷ ಕೂತ್ಕೊಂಡ ಅಂದ್ರೆ ಅವನ ತಲೆ ಮ್ಯಾಗಿರ್ತಕ್ಕಂಥ ಕೂದಲುಗಳೆಲ್ಲ ಬೆಳೆದು ಭೂಮಿಯಾಗ ಹೋಗಿವಂತ. ಕೈಗಳ ಉಗುರುಗಳೆಲ್ಲ ಶಿಂಬಿಗಟ್ಟಿದ್ದು ಅಂತ. ಅವನ ಜಡ್ಯಾಗ ಗೀಜಗದ ಹಕ್ಕಿ ಪಕ್ಷಿ ಮನಿ ಮಾಡೀತಂತ. ಹಗಲತ್ತಿನೊಳಗೆ ಮೈಲಿಕ್ಕೆ ಹೋಗಿವಂತಿರಿ ಎರಡು ಶೀತ್ನಿ ಹೊಲಕ್ಕೆ. ಕಾಳಗಳು ತಿಂಡು ಬರಾಗ ಈಗ ಅವಗಡ ಮಳಿಗಳಂತ ಬರ್ತಾವಲ್ರಿ ಕಾಲಿಲ್ದೇನೆ. ಅಂಥ ಗುಡುಗು ಸಿಡಿಲಿನ ಅರಪಟ್ ನಡೀತ್ರಿ. ಹೆಣ್ಣುಗುಬ್ಬಿ ಬಂದು ಗೂಡು ಸೇರ್ತು. ಗಂಡು ಗುಬ್ಬಿ ಹೆದರಿ ಹೊತ್ತು ಮುಳುಗ್ತಾಯಿತ್ರಿ. ಸಮಯದೊಳಗೆ ಒಂದು ಹಳೆ ಗಿಡದ ಪಟ್ಟೊರಿ ಒಳಗೆ, ಗೊತ್ತಾಗ್ತದ್ರಿ ನಾ ಹೇಳುದು, ಹಳೆ ಗಿಡದೊಳಗೆ ಒಂದೊಂದು ಬೋಕ್ ಇರ್ತಾವಲ್ಲ, ಕಟ್ಟಿಗೆ ಒಳಗೆ ಬೋಕ, ಅದರಾಗ ಹೋಗಿದ್ದು ಅಡಿಗೆ ಕುತ್ಕೋತು. ಇದೆಲ್ಲ ಕಮ್ಮಾದ ಕೂಡಲೇ ಹೋಗ್ಬೇಕಂತ. ಇದು ಹೆಣ್ಣು ಗುಬ್ಬಿ ಬಂದು ಮನಿ ಸೇರ್ತು. ಇವ ಏನು ಕೂತಿದ್ದಲ್ಲ ತಪಸ್ಸಿಗೆ, ಇವನ್ ಜಡ್ಯಾಗ ಗೀಜಗ ಮನಿ ಕಟ್ಟಿತ್ತು. ಬಂದು ಸೇರ್ಕೋತು. ಅದು ಬೆಳಗ್ಗೆ ಮುಂಜಾನೆ ಎದ್ದು ಗಂಡು ಗುಬ್ಬಿ ಬಂತು. ಹೆಣ್ಣು ಗುಬ್ಬಿ ಗಂಡು ಗುಬ್ಬಿಗೆ ರಿಕ್ವೆಸ್ಟ್ ಮಾಡ್ತದೆ, ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ದಿ ಅಂತ ಕೇಳ್ತು. ಅಲ್ಲ ಮೈಲಿಕ್ಕೆ ಹೋಗಿದ್ದೀವಲ್ಲ. ಯಬ್ಬಾ, ಹೊತ್ತು ಮುಳುಗೋ ಸಮಯದೊಳಗೆ ಏನು ಅರ್ಬಟ, ಗುಡುಗು ಸಿಡಲು ಮಿಂಚಿನ ಅರ್ಬಟ್ ನೋಡಿ ಭಯ ಮಾಡಿ ನನಗೇನು ಅದರೊಳಗೆ ಹಾರಕ್ಕಾಗಲಿಲ್ಲ. ನಾನೊಂದು ಗಿಡದ ಪಟ್ಟೊಳಗೆ ಕೂತ್ಕೊಂಡಿದ್ದೆ, ಈಗ ಬಂದೆ ಅಂತ ಹೇಳ್ತು. ಅಂಥ ಗುಡುಗು ಸಿಡಿಲಿನ ಅರ್ಬಟ್ನೊಳಗೆ ಕಲ್ಲು ಸುರಿದಂಗೆ ಮಳಿ ಸುರಿತಿತ್ತು. ನಾನು ಬಂದೆ, ನೀನು ಯಾಕೆ ಬರಲಿಲ್ಲ, ಮತ್ತೆಲ್ಲಿ ಹೋಗಿದ್ದಿ? ಹಿಂಗೆ ಕೇಳಕತ್ರಿ. ಇವೆರಡೂ ಜಗಳಾಡೋದು. ಇವ ತಪಸ್ಸು ಕೂತವನಿಗೆ ಹೆಸರಾತು. ವೃತ್ತಿಯಿಂದ ಹೊರಗೆ ಬಂದಿದ್ದ.
ಇವೆರಡು ಜಗಳಕತ್ತಿದ್ದು ನೋಡಿದವ. ನಿನ್ನೆ ಒಂದು ರಾತ್ರಿನ ಲೇಟ್ ಮಾಡಿ ಬಂದ್ರೆ ಈ ಹೆಣ್ಣು ಗುಬ್ಬಿ ಗಂಡು ಗುಬ್ಬಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಲಿಕ್ಕತ್ತದ, ನಾ ಎಷ್ಟು ದಿನ ಆಯ್ತು ಬಂದಂತ ನಮ್ಮ ಪುಣ್ಯಾತ್ಮ ಶವಸ್ ಮಾಡಿ ಎದ್ದ, ಗೀಜಗ ಕೂಡ ಹರಿದೋಗದ, ನೋಡ್ತಾನ ತನ್ನ ಶರೀರ ತನಗ ಖಬರಿಲ್ಲ, ಎಲಿವಿನ ಹಂದ್ರುಳದ. ಅವಾಗ ಇವ ಅಂತಾನ, ನಾ ಬಂದಿಷ್ಟು ದಿವಸ ಆಯ್ತಂದ ಬಳಿಕ ನಾನು ಹೆಂಡತಿ ಏನು ಮಾಡಕ್ಕತ್ತೇಳ ಮನ್ಯಾಗ ಅಂತ. 12 ವರ್ಷ ಆಗಿತ್ರಿ ಅವ ಕೂತುದು, ಸಂಡಾಸ್ ಕೂತುದು. ಮನೆಗೆ ಬರ್ತಾ ಇದ್ದಾನ. ಕರಿಯಪ್ಪ ತಾತನವರ ಶಾಲೆ ಬಾಗಿಲ್ದಂಗ ಮನಿ ಇತ್ತು, ಬಾಗಲ ನೋಡ್ದ. ಆ ಬಾಗಿಲ್ದೊಳಗೆ ಕಿನೋ ಅವನು ಹೆಂಡತಿ ಆ ಬಾಗಿಲಿಗೆ ಹಿಂಗೆ ತಲೆ ಹಚ್ಚಿ ಕಣ್ಣು ಮುಚ್ಚಿ ಕೈಯಾಗ ತೆಂಬಿಗೆ ಹಿಡ್ಕೊಂಡು ಅಲ್ಲೇ ನಿಂತಿದ್ಲಂತ. ಸುಮ್ ಚಪ್ಪಳಿ ಹೊಡಿಬೇಡ್ರಿ, ಹಿಂಗೆ ನೀರು ಹಾಕ್ತಾ ತಿಳಿ ಹೊಡ್ರಿ. ಏನು ಹೇಳ, ದೂರ್ಲಿ ನೋಡ್ದ, ಕೈ ಕಸಿ ಕೈ ಕಸಿ ಕೈ ಕಸಿ ಅಂತ ಕೂಗ್ತಾನೆ. ಸ್ವಾಮಿ ಅಂದ್ಲಕ್ಕಿ ಕಣ್ಣು ತೆರೆದ್ಲು, ನೋಡಿದ್ಲ, ಗಂಡ ಅನ್ನೋದು ಗುರುತು ಸಿಗಲಿಲ್ಲ. ಧ್ವನಿ ಮೇಲೆ ಗುರುತು ಹಿಡಿದ್ಲು, ಬನ್ನಿ ಸ್ವಾಮಿ ತಕ್ಕೊಳ್ಳಿ ನೀರ, ಕೈ ತಕ್ಕೊಳ್ಳಿ ಅಂದ್ಲು. ಕೇಳ್ತಾನೆ, ಅಲ್ಲೇ ಈ ಬಾಗಿಲಕ್ಕೆ ನಿಂತ್ಕೊಂಡು ಎಷ್ಟು ತಾಸಾತು ಸ್ವಾಮಿ, ನೀವು ಯಾವಾಗ ತೆಂಬಿಗೆ ತಗೊಂಡು ಹೊರಗೆ ಬಿದ್ದಿರಿಲ್ಲ ಅಂದೇ ನಾನು ಇತ್ತಕ್ಕಿ ಅಂದ್ಲಂತಕ್ಕಿ. ಭಲೆ ಭಲೆ, ಕೈ ಕಸಿ ಕೈ ಕಸಿ, ನನಗಿಂತಲೂ ನಿನ್ನ ತಪಸ್ಸು ಮಿಗಿಲು. ಆಸನಬದ್ಧವಾಗಿ ನಾನು 12 ವರ್ಷ ಆಹಾರ ನೀರಾದಿಗಳನ್ನು ತೊಳೆದುಕೊಂಡು ನಿರಹಾರಿಯಾಗಿ ತಪಸ್ಸು ಮಾಡಿದರೆ, ತಲಬಾಗಲಿಗೆ ತಲೆ ಕೊಟ್ಟು ಕೈಯಾಗಿನ ತೆಂಬಿಗೆ ತೆಳಗೆ ಬೀಳಾರ್ದನ, ಮುಕುಳಿ ನೆಲ ಕೂರ್ಲಾರ್ದನ ತಪಸ್ಸು ಮಾಡಿದೆ ಅಂದ್ರೆ ನೀನು ನನಗಿಂತಲೂ ಧನ್ಯಳು, ನನಗಿಂತಲೂ ಧನ್ಯಳು. ಅವಾಗ ಕೇಳ್ತಾನ, ನಿನ್ನ ತಪಸ್ಸು ಮುಗೀತು, ನಿನಗೇನು ಬೇಕು ಅಂದ ಕೂಡಲೇ ಅವಾಗ ಕೈಕಶಿ ಅಂತೇಳ, ಭಗವದ ಭಕ್ತ, ಪರೋಪಕಾರಿ, ಇನ್ನೊಬ್ಬರ ಹಿತೈಷಿ, ದಯಾ ಅನುಕಂಪ, ಸದ್ಗುಣಶಾಲಿ, ದೇವರನ್ನ ಬಿಟ್ಟು ಇರ್ಲಾರ್ತಕ್ಕಂಥ ನನಗೆ ಒಳ್ಳೆಯ ಮಗ ಕೊಡಬೇಕು ಅಂತಂದಾಗ ಆ ಕೈಯಾಗಿನ ತೆಂಬಿಗೆ ಬಿಲ್ಡಾರ್ದೇನು ಮಾಡ್ಯಾಳ ತಪಸ್ಸು. ಇವ ಏನ್ ಮಾಡ್ಯಾನ 12 ವರ್ಷ. ಈ ತಪಸ್ಸಿನ ಸತ್ಫಲದಿಂದೇ ಲಂಕಾದೊಳಗ ವಿಭೀಷಣ ಹುಟ್ಟಿದ, ಅವನೇ ರಾಮ ಭಕ್ತ. ಬಂಧುಗಳೇ, ಹಲೋ